ಇನ್ನು ಒಂದೇ ಅಲ್ಲ, ನಿಮಗೆ ಹೇಳ್ತೇನೆ, ಅಲ್ಲಿ ಇದರಲ್ಲಿ ರಿವಾಲ್ವರ್ ಬರ್ತದೆ ಅಂದ್ರೆ ಲೆಕ್ಕ ಹಾಕಿನಿ. ಈ ಸಣ್ಣ ಪುಟ್ಟ ಚಿಲ್ಲರೆ ಗಾಂಜಾ ಪಾಂಜಾ ಅವು ಅಲ್ಲಿ ತಪ್ಪಿಸಿ ತಂದ, ಅಲ್ಲಿ ಏನೋ ಮುಚ್ಕೊಂಡು ತಂದ, ಅದು ಏನಾರ ಆವರಣೆ ಮಾಡ್ಬೋದು. ರಿವಾಲ್ವರ್ ತಂದು ಬೆತ್ತಲಿಗೆ ಸೀನ ಅಂತಿದ್ದ ಇದರಲ್ಲಿ ಮೈಸೂರಲ್ಲಿ, ನಾನು ಅಲ್ಲಿ DCP ಇದ್ದೆ. ಅವಂಗ ಅಟ್ಯಾಕ್ ಮಾಡಿ ಹೊಡೆದ್ರು. ಅವ್ನು ನಟೋರಿಸ್ಟನ ಮಗ, ಅವನೇನು ಕಡಿಮೆ ಇರಲಿಲ್ಲ, ಥರ್ಡ್ ಕ್ಲಾಸ್ನ ಮಗ. ಅವ್ನು ಹೊಡೆದಾಗೆ ಅದು ಲಕ್ಕಿಲಿ ಈ ಕಡೆ ಒಂದು ಬಿತ್ತು, ಈ ಕಡೆ ಒಂದು ಬಿತ್ತು ಗುಂಡು, ಎರಡು ರಟ್ಟಿಗೆ ಬಿದ್ದು ಉಳಿದ ಮೇಲೆ ಆಮೇಲೆ ಅವು ರೌಡಿಗಳಂದ್ರೆ ನಾವು ನಟೋರಿಸ್ ರೌಡಿ ಅಂತೀವಿ, ಭಾರಿ ಪುಕ್ಲಿನ ಮಕ್ಕಳು. ರೌಡಿಗಳಂದ್ರೆ ಭಯಂಕರ, ಸುಮ್ಮನೆ ಎದೆ ಹಿಡ್ಕೊಂಡು ಮಚ್ಚಿ ಹಿಡ್ಕೊಂಡು ಅಡ್ಡಾಡೋರು. ಅವ್ರಿಗೆ ಹೊಡೆದಾಗೆ ಗಟ್ಟಿ ಬಂದು ಕಾಲು ಹಿಡ್ಕೊಂಡ, ಸರ್ ನನಗೆ ಕಾಪಾಡಿ ಮಗನೇ, ಬೇರೆಯವ್ರಿಗೆ ಹೊಡೆಯುವಾಗ ನಿನಗೆ ಹೆಂಗಿರ್ತದೆ ಮಗನೇ, ಈಗ ನಿನಗೆ ಹೊಡೆದಾಗ ಗೊತ್ತಾಯ್ತಾ ನೋವು ಏನನ್ನೋದು ಅಂತ ನಾವು ಜಾಡಿಸ್ತೀವಿ. ಇಲ್ಲ ಸರ್ ನನಗೆ ಹೊಡಿತಾರೆ ಸರ್, ನೋಡಿ ಸರ್ ಜೈಲಿನಲ್ಲೇ ನನಗೆ ಗುಂಡು ಹಾಕಿದ್ರು ಸರ್, ನನ್ನ ದೇವ್ರ ಪುಣ್ಯ ಉಳಿದೆ ಸರ್, ನೀವೇ ದೇವ್ರು ಸರ್, ನಮಗೆ ಕಾಪಾಡಬೇಕು, ಹಂಗೆ ಹಿಂಗೆ ಅಂತ ಮಾಡ್ತೀವಿ. ಇದು ರಿವಾಲ್ವರ್ ಹ್ಯಾಂಗ್ ಹೋಯ್ತು ಒಳಗೆ ನೋಡಿ, ಸಣ್ಣ ಪುಟ್ಟ ಥಿಂಗ್ಸ್ ಈ ತರ ವ್ಯವಸ್ಥೆ. ಒಳಗಡೆ ಸ್ಟೋವ್ ಇರ್ತದೆ, ಒಳಗೆ LED TV ಇದಾವೆ, ಚಿಕನ್ ಸಪ್ಲೈ ಮಾಡ್ತಾರೆ, ದಾರು ಸಪ್ಲೈ ಮಾಡ್ತಾರೆ, ಗಾಂಜಾ ಹೋಗ್ತದೆ, ಪ್ರತಿಯೊಂದನ್ನು ಹೋಗ್ತದೆ. ಅಷ್ಟು ಮಾಲ್ಗತ್ತಿ ಸರ್ ಹೇಳ್ದಂಗೆ ಅಷ್ಟು ಈಸಿಯಾಗಿ ವ್ಯವಸ್ಥೆಯನ್ನ ಸರಿ ಮಾಡುವಂತದ್ದು ಕಾಣಿಸ್ತಾ ಇಲ್ಲಪ್ಪ. ಯಾಕಂದ್ರೆ ಮೂಲದಿಂದಲೇ ವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಅದನ್ನ ಮೇಡಮ್ ಆದ್ರೂ ನಿರಾಶೆ ಆಗಬಾರ್ದು. ಹಿಂದೆ ತಿಹಾರ್ ಜೈಲಿನಲ್ಲಿ ಕಿರಣ್ ಬೇದಿ ಅಂತಿದ್ರು, ಕಿರಣ್ ಬೇಡಿ DG, ಅವ್ರು ಸುಧಾರಣೆ ಮಾಡ್ಲಿಲ್ವಾ? ಬೆಳಿಗ್ಗೆ ಅವ್ರು 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಜೈಲಿನಲ್ಲಿ ಇರೋರು. ಹಂಗೆ ಅಟ್ಲೀಸ್ಟ್ ಆಫೀಸರ್ ಕಮಿಟ್ಮೆಂಟ್ ಇರಬೇಕು. ನಾನು ಇಲ್ಲಿ ಎಲ್ಲರೂ ಕರೆಕ್ಟ್ ಅಂದ್ರೆ ನಾನು ದಯಾನಂದ್ ಸಾಹೇಬ್ ಬಗ್ಗೆ ನಮಗೂ ಅಭಿಮಾನ ಇದೆ. ಈಸ್ ವೆರಿ ಪ್ರಾಮಾಣಿಕ ಅಧಿಕಾರಿ, ಒಳ್ಳೆ ಅಧಿಕಾರಿ, ಅವ್ರ ಬಗ್ಗೆ ನಮಗೆ ಎರಡನೇ ಮಾತೇ ಇಲ್ಲ. ಆದ್ರೆ ಸಿಬ್ಬಂದಿ ಉಳಿದಿಲ್ಲ, ಆಫೀಸರ್ಸ್ ಕೆಲಸ ಮಾಡ್ಬೇಕಲ್ಲ, ಮಾನಿಟರ್ ಮಾಡ್ಬೇಕು, ಅವ್ರನ್ನ ಹಚ್ಬೇಕು. ಅದ್ರ ಬಗ್ಗೆ ಒಂದು ಮಾತು ಹೇಳ್ಬಿಡ್ತೀನಪ್ಪ. ಬಿ ದಯಾನಂದ್ ಅವ್ರ ಬಗ್ಗೆ ದಕ್ಷ ಪ್ರಾಮಾಣಿಕ ಅಧಿಕಾರಿ, ಅವರಿದ್ದು ಹಿಂಗಾಯ್ತಾ ಅಂತ ನಿನ್ನೆಯಿಂದಲೂ ಕೂಡ ಚರ್ಚೆ ಆಗ್ತಾ ಇದೆ. ಜಸ್ಟ್ ಕಾರಾಗೃಹಗಳ ಇಲಾಖೆಯ ADGP ಆಗಿದ್ದಾರೆ ಬಿ ದಯಾನಂದ್, ಅವ್ರು ಮಾನಿಟರ್ ಮಾಡಬೇಕಾಗಿದ್ದು ಅನ್ನೋದು ಒಂದು ಪ್ರಶ್ನೆ. ಕಾರಾಗೃಹ ಇಲಾಖೆಯ SP ಅಂಶುಕುಮಾರ್ ಅವರಿದ್ದಾರೆ, ಅವ್ರು ಮಾನಿಟರ್ ಮಾಡಲಿಲ್ವಾ ಅನ್ನೋದು ಪ್ರಶ್ನೆ ಇದೆ. ದಕ್ಷಿಣ ವಲಯದ DIG ಸೋಮಶೇಖರ್ ಅವರಿದ್ದಾರೆ, ಅವ್ರ ಗಮನಕ್ಕೂ ಇದು ಬರಲಿಲ್ವಾ ಅಂತ. ಅಡಿಷನಲ್ ಇನ್ಸ್ಪೆಕ್ಟರ್ ಜನರಲ್ ಕೂಡ ಇರ್ತಾರೆ, ಅವರು ಎಲ್ಲರ ಕಣ್ಣು ತಪ್ಪಿಸಿ ಜೈಲ್ ಒಳಗಡೆ ಇದ್ದಂತ ಸಿಬ್ಬಂದಿ ಇಷ್ಟೆಲ್ಲ ಅಕ್ರಮ ಎಸ್ಕೋದಕ್ಕೆ ಸಾಧ್ಯ ಆಯ್ತಾ? ಗಮನಕ್ಕೆ ಕೆಲವರಿಗೆ ಬಂದಿದ್ದು ಕೂಡ ಸೈಲೆಂಟ್ ಆಗಿದ್ದಾರಾ ಅನ್ನೋದು ಪ್ರಶ್ನೆ. ಗೊತ್ತಿಲ್ಲ ಸರ್ ನನಗೆ. ಯಾರೋ ಆಫ್ ದ ರೆಕಾರ್ಡ್ ಸಿಬ್ಬಂದಿ ಮಾತಾಡ್ತಾ ಹೇಳ್ತಾ ಇದ್ರು, ಸಂಬಳ ಕೊಡೋದು ಸಾಕಾಗಲ್ಲ ಸರ್ಕಾರದಿಂದ, ಹಂಗಾಗಿ ಬೇರೆ ಬೇರೆ ದಾರಿ ಮಾಡ್ಕೊಂಡು ಹೆಂಗೋ ಎಷ್ಟು ಸಿಗುತ್ತೋ ಅಷ್ಟು ಮಾಡ್ಕೊಂಡು ನಾವು ರಿಟೈರ್ಡ್ ಆಗೋಷ್ಟೊತ್ತಿಗೆ ಸೆಟ್ಲ್ ಆಗ್ಬೇಕು, ಅದಕ್ಕೆ ಅನ್ಯ ಮಾರ್ಗಗಳನ್ನ ನೆಪ. ಅದೆಲ್ಲ ಸಂಬಳ ಬೇಕಾದಷ್ಟು ಹೆಚ್ಚಿಗೆ ಮಾಡಿದ್ದಾರೆ. ಆರಾಮ ನಿಯತ್ಲಿಂದ ಜೀವನ ಮಾಡಬೇಕು, ನಿಯತ್ಲಿಂದ ಪ್ರಾಮಾಣಿಕತೆ ಮನೆಗೆ ಹೋಗಿ ಅಂತ ಜನ ಮಾತಾಡ್ತಾರೆ. ದುಡ್ಡು ಹಾಕ್ಬೇಕು, ಮಾಡಕ್ಕಾಗ್ಲಿಲ್ಲ ಮನೆಗೆ ಹೋಗ್ಬೋದು ಅಷ್ಟೇ. ಬೇರೆಯವ್ರು ದುಡ್ಲಿಕ್ಕೆ ಸಾಕಷ್ಟು ಕ್ಯೂನ್ ಹಚ್ಚಿದ್ದಾರೆ, ಕ್ಯೂನೇ ನಿಂತಾರೆ, ನೌಕರಿ ಸಿಗಲ್ಲೋಕೆ ದಿನ ಅಪ್ಲಿಕೇಶನ್ ಹಾಕ್ತಾರೆ, ಅಂತವ್ರಿಗೆ ಕೊಡ್ಲಿ. ಸುಮ್ಮನೆ ನೆಪ, ಅದು ನೆಪ ಹೇಳೋದು, ಅದ್ರಲ್ಲಿಂದ ಏನು ಅದು ಇಲ್ಲ. ಈಗ ಮಾಲ್ಗತ್ತಿ ಸರ್ ಹೇಳ್ತಾ ಇದ್ರು ವ್ಯವಸ್ಥೆ ಹೆಂಗ್ ಸರಿ ಮಾಡಬಹುದು ಅಂತ. ಕಿರಣ್ ಬೇಡಿ ಅವ್ರದ್ದೊಂದು ಎಕ್ಸಾಂಪಲ್ ಕೊಟ್ರು. ಇಡೀ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಕೂಡ ಅಲ್ಲೊಬ್ಬ ಅಧಿಕಾರಿ ಕುತ್ಕೊಂಡು ಎಲ್ಲ ಮಾನಿಟರ್ ಮಾಡಿದ್ರೆ ವ್ಯವಸ್ಥೆ ಸರಿ ಆಗುತ್ತೆ ಅಂತ. ಯಾಕಿಂತ ತೀರ್ಮಾನಗಳಿಗೆ ಸರ್ಕಾರ ಆಗ್ಲಿ ಗೃಹ ಇಲಾಖೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಇನ್ನೂ ತನಕ ಇಷ್ಟು ಸಮಯಗಳು ಬೇಕಾ ಅನ್ನೋದು ಪ್ರಶ್ನೆ ಆಗುತ್ತೆ. ಮೇಡಮ್ ಈಗ ನೋಡಿ, ಕಿರಣ್ ಬೇಡಿ ಅವರಾಗ್ಬೋದು, ಅವ್ರ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತೀವಿ. ಈಗ ನಮ್ಮ ದಯಾನಂದ ಅವರು ಇಲ್ಲಿ ನಮ್ಮ ಕಮಿಷನರ್ ಆಗಿದ್ರು, ಅವ್ರ ಪ್ರಾಮಾಣಿಕತೆ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ನಾವು ಅಂಥ ಪ್ರಾಮಾಣಿಕ ಅಧಿಕಾರಿಗಳಿಗೆ ಒಂದು ಸ್ಟ್ರಾಂಗ್ ಕಾನೂನು ಕೊಡಬೇಕು. ಈಗ ನಮ್ಮಲ್ಲಿ ಆ ಥರ ಒಂದು ಡಿಸಿಷನ್ ತಗೊಳಕ್ಕೆ ಅಧಿಕಾರಿಗಳಿಗೆ ಆಗೋದಿಲ್ಲ. ಯಾಕೆ ಅಂದರೆ ನಮ್ಮಲ್ಲಿ ಕಾನೂನಲ್ಲಿ ಅಷ್ಟು ಇನ್ನು ಕಾನೂನು ಬಲಗೊಂಡಿಲ್ಲ. ಕಾನೂನು ಮಾಡಿದ್ದಾರೆ, ಆ ಕಾನೂನು ಈ ಅಧಿಕಾರಿಗಳಿಂದ ಅದು ಜಾರಿಗೆ ಸರಿಯಾಗಿ ಬರ್ತಾ ಇಲ್ಲ. ಕಾನೂನು ಇದೆ, ಇಲ್ಲ ಅಂತಲ್ಲ, ಕಾನೂನು ಜೈಲ್ ಮ್ಯಾನ್ಯಲ್ ಇದೆ, ಯಾವುದು ನಿಷೇಧ ವಸ್ತುಗಳು ಯಾವುವು, ಯಾವ ಅಕ್ರಮ ಚಟುವಟಿಕೆ ಮಾಡಬಾರ್ದು ಅಂತ ಎಲ್ಲ ಇದೆ. ಮಲ್ಗನ್ ಸಾಹೇಬ್ರು ಹೇಳ್ತಿದ್ರು ಅವರು ಕೇಂದ್ರ ಸ್ಥಾನದಲ್ಲಿ ಇರಬೇಕು ಅಥವಾ ಜೈಲಲ್ಲಿ ಇರಬೇಕು ಅಂತ. ಅದು ಬಿಡಿ, ಆ ವ್ಯವಸ್ಥೆ ಇದೆ. ಅದ್ರ ಜೊತೆಗೆ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕೆಲಸ ಮಾಡೋಕ್ಕೆ ಕೈ ಬಿಡೋದಿಲ್ಲ ಒಂದು. ಆಮೇಲೆ ಇಷ್ಟು ಜನಸಂಖ್ಯೆ ಆಗ್ತಿದೆ ನಮ್ಮ ದೇಶ, ಇಷ್ಟು ಮುಂದುವರಿತಿದೆ, ಸಾಮಾಜಿಕ ಜಾಲತಾಣಗಳಿಂದ ಆಗ್ಬೋದು ಅಥವಾ ಸಂಪರ್ಕ ವ್ಯವಸ್ಥೆ ಆಗ್ಬೋದು, ಎಲ್ಲ ಕಮ್ಯುನಿಕೇಷನ್ ಇಷ್ಟೊಂದು ಮುಂದುವರೆದಿದೆ. ಅದಕ್ಕೆ ಕಾನೂನನ್ನ ಒಂದು ಸುಧಾರಣೆ ತರಬೇಕು. ನಮ್ಮಲ್ಲಿ ಈಗ ಫಸ್ಟ್ ಆಫ್ ಆಲ್ ಜೈಲಿರೋದೇ ಸುಧಾರಣೆ ಮಾಡಲಿಕ್ಕೆ, ಸಮಾಜ ಸುಧಾರಣೆ ಜೊತೆಗೆ ವೈಯಕ್ತಿಕ ಮನ ಪರಿವರ್ತನೆ, ಕರೆಕ್ಷನಲ್ ಥಿಯರಿ ಅಂತ ನಾವು ಕ್ರೈಮ್ ಏನು ನಾವು ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ ಲೀಗಲ್ ಥಿಯರಿ ಅಲ್ಲ, ನಾವು ಲೀಗಲ್ ಥಿಯರಿ ನಾವು ಓದ್ತೀವಿ. ಯಾವ ಪಾಪ ಪ್ರಜ್ಞೆ ಒಬ್ರೊಬ್ರ ಮುಖ ನೋಡಿದ್ರೆ ಅಯ್ಯೋ ಇನ್ನು ಏನ್ ಮಾಡಬಹುದು. ಆದ್ರೆ ಸರ್ಕಾರ ಇವಾಗ ಕಬ್ಬಿನ ಬೆಳೆ ಹೋರಾಟ, ಕಬ್ಬಿನ ಬೆಳೆಗೆ ನಿಗದಿ ಮಾಡಿ ಅಂತ ಹೋರಾಟ ಕೇಳಿದ್ರು. ಸಾರ್ವಜನಿಕರು
ಜೈಲು ವ್ಯವಸ್ಥೆನ ನೀವು ಸರಿಯಾಗಿ ತರಬೇಕು ಅಂತ ಹೋರಾಟ ಮಾಡಿದ್ರೆ ರಾಜ್ಯ ಸರ್ಕಾರಕ್ಕೆ ಒಂದು ಕಾನೂನು ತರ ವ್ಯವಸ್ಥೆ ಇದೆ. ಯಾರು ಮಾಡ್ಬೇಕು ಸ್ವಾಮಿ? ಜೈಲು ಕೈದಿಗಳೇ ಮಾಡಬೇಕು. ಅಲ್ಲ, ಅವರಲ್ಲ, ಸಾರ್ವಜನಿಕರು ಮಾಡ್ಬೇಕು. ಸಾರ್ವಜನಿಕರು ಮಾಡ್ಬೇಕು. ಸಾರ್ವಜನಿಕರು ಮಾಡಲಿಲ್ಲ ಅಂದ್ರೆ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಬೇಕು. ಹೌದು. ಸರಿ ಮಾಡಿ ನಮ್ಮ ತೆರಿಗೆ ದುಡ್ಡು ನೋಡಿ, ವಿರೋಧ ಪಕ್ಷಗಳು ನಮ್ಮ ಸುಮ್ನೆ ಸಮಸ್ಯೆ ಕೂತಿದ್ದಾವೆ. ಜೈಲಿಗಿಂತ ಗಂಭೀರ ಇದಾವೆ. ವಿರೋಧ ಪಕ್ಷಗಳು ಜೈಲ್ ಬಿಡಿ. ಸುಮ್ನೆ ಕೂತಿದ್ದಾವೆ. ಆದ್ರೆ ನ್ಯಾಯಾಲಯಗಳು ಸೋಮೋಟೋ ಕೇಸ್ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ದರ್ಶನ್ ಕೇಸ್ ಕ್ಯಾನ್ಸಲೇಷನ್, ಬೇಲ್ ಕ್ಯಾನ್ಸಲೇಷನ್ ಅಲ್ಲಿ ಅವರು ರೆಫರ್ ಮಾಡಿದ್ದಾರೆ, ಜೈಲು ವ್ಯವಸ್ಥೆ ಕೆಟ್ಟೋಗಿದ್ದ ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೆ ಏನ್ ಮಾಡ್ಬೇಕು, ಆ ಜಡ್ಜ್ಮೆಂಟ್ ಇಟ್ಕೊಂಡು ಆ ಜಡ್ಜ್ಮೆಂಟ್ ಕಾಪಿ ಇಟ್ಕೊಂಡು ಬಟ್ ಏನಾಗುತ್ತೆ ಸರ್, ನಮಗೆ ಯಾಕೆ ಬೇಕು, ನಾವ್ ಯಾಕೆ ಅಲ್ದಾಡ್ಬೇಕು, ಮತ್ತೆ ನಮ್ ದುಡ್ಡು ಖರ್ಚು ಮಾಡ್ಕೊಂಡು ನಾವ್ ಯಾಕೆ ಹೋಗ್ಬೇಕು, ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ. ಇಂಥ ಮನಸ್ಥಿತಿಗಳಿಗೆ ನಮ್ಮ ಜನ ಕೂಡ ತಲುಪಿ ಬಿಟ್ಟಿದ್ದಾರೆ. ಅದಕ್ಕೆ ಅಂತ ಹಂಗೆ ಇದೆ ವ್ಯವಸ್ಥೆ ಕೂಡ. ಅದಕ್ಕೆ ಅಂತ ವಿರೋಧ ಪಕ್ಷಗಳಿದ್ದಾವೆ. Yes, sir.